ಕಾಲು ಗಾಯ ಆಗ್ಬಿಟ್ಟೈತೆ. ಶೂ ಬಿಟ್ಬಿಟ್ಟು ಬೇರೆ ಶೂ ಹಾಕೊಂಬರಕ್ಕೆ ಹೋಯ್ತವನೆ. ಗುರುನಾಮವೇ ಗೋಮಂದೆಯ ಕೊರಳ ಘಂಟೆಯಲ್ಲಿ ಮಂತ್ರಾಕ್ಷತೆ ಮಂಚ. ಬೌಲಿಂಗೇ ಮಾಡ್ತಾರೆ ಇವರು, ಬ್ಯಾಟಿಂಗ್ ಹೊಡೀರಿ ಅಂದರೆ. ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಅಂದರೆ ಹನುಮ ಜಯಂತಿ, ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಡ್ಯೂಟಿ ಅಂತ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಕಿರಣ್ ಅವರು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾವ್ರೆ. ನಾನಿವಾಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿಕೊಂಡು ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಎದ್ದೇಳಿದ್ದು ಲೇಟ್ ಆಗೋಯ್ತು. ಬೇಗ ಎದ್ದು ಬೇಗ ಹೋಗೋಣ ಅಂದ್ಕೊಂಡೆ. ಕೆಲಸದಿಂದ ಬಂದು ಲೇಟ್ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಎದ್ದು ಲೇಟಾಗಿ ಮನೆಯೆಲ್ಲ ಒರೆಸಿ ಪೂಜೆ ಮಾಡಿ ಇವಾಗ ನಮ್ಮ ಬಾಸ್ ದರ್ಶನ ಮಾಡೋಕ್ಕೆ ಹೋಗಬೇಕು. ಬನ್ನಿ ಗಾಯ್ಸ್. ಸೊ ಗಾಯ್ಸ್, ಅಂತೂ ಇಂತೂ ಎದ್ದು ನಾವು ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ರೆಡಿಯಾಗಿ ನಾನು ನಮ್ಮ ಕಿರಣ ಇಬ್ಬರೂ ಟಿ ಶರ್ಟು ಮತ್ತು ಪ್ಯಾಂಟ್ ಅಷ್ಟೇ ಹಾಕೊಂಡಿರೋದು. ನಮ್ಮ ಔಟ್ಫಿಟ್ಟು ಸಾಕು ಇದಕ್ಕೆ ನೋಡಿ ಹೆಂಗಿದೆ ಕಮೆಂಟ್ ಹಾಕಿ. ನಮ್ಮ ಕಿರಣ್ ಅವರು ಸಹ ಟಿ ಶರ್ಟು ಪ್ಯಾಂಟ್ ಅಷ್ಟೇ ಹಾಕ್ಕೊಂಡಿರೋದು. ಆ್ಯಕ್ಚುಲಿ ಎಲ್ರಿಗೂ ಹ್ಯಾಪಿ ಹನುಮ ಜಯಂತಿ. ಇವತ್ತು ಹನುಮ ಜಯಂತಿ ಇದೆಯಲ್ಲ, ನಾನು ಮರ್ತ್ಬಿಟ್ಟಿದ್ದೆ. ಒಂದು ಪಾಂಪ್ಲೆಟ್ ಕೊಟ್ಟಿದ್ದರು ಹೋದ ಸರಿ ದೇವಸ್ಥಾನಕ್ಕೆ ಹೋದಾಗ, ಮರ್ತ್ಬಿಟ್ಟಿದ್ದೆ ನಾನು. ಆಮೇಲೆ ಪಾಂಪ್ಲೆಟ್ ನೋಡಿದೆ, ಬೆಳಗ್ಗೆ ಎದ್ದ ತಕ್ಷಣ ಕೈಗೆ ಸಿಕ್ತು, ನೋಡಿದೆ. ಆಮೇಲೆ ಗೊತ್ತಾಯಿತು ಎಲ್ಲಿ ಕೆಲಸದ ಬೀಜನೇ ಮರ್ತ್ಬಿಟ್ಟಿರ್ತೀವಲ್ಲ, ಅದಕ್ಕೆ ಈಗ ಹೋಗೋಣ. ಸೀದಾ ನಮ್ಮ ಬಾಸ್ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಕಿರಣನ ಇಬ್ಬರು ಕಾಲು ಕೈ ಎಲ್ಲ ತೊಳ್ಕೊಂಡು ನೀಟಾಗಿ ಇವತ್ತು ಪೂಜೆ ಅಲಂಕಾರ ಎಲ್ಲ ಮಾಡಿರ್ತಾರೆ. ಬಟ್ ಪೂಜೆ ಇನ್ನೂ ಸ್ಟಾರ್ಟ್ ಆಗಿರಲ್ಲ, ಯಾಕೆಂದರೆ ಅಭಿಷೇಕ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಹೂವಿನ ಅಲಂಕಾರ ಎಲ್ಲ ಇನ್ನೂ ಮಾಡಿರಲ್ಲ, ಇನ್ನೂ ಲೇಟಾಗಿರುತ್ತೆ. ಸೊ ಆ ಥರ ಥಿಂಕ್ ಮಾಡ್ಕೊಂಡು ನಾವು ಲೇಟಾಗಿ ಬಂದ್ವಿ ದೇವಸ್ಥಾನಕ್ಕೆ. ನನಗೆ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ನೋಡಿದ್ವಿ. ಬಂದ ತಕ್ಷಣ ಜನ ಫುಲ್ ರಶ್ ಇದ್ರು, ಸ್ವಲ್ಪ ಬೆಳಗ್ಗೆನೆ. ನಾವು ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಮೆಡಿಟೇಷನ್ ಮಾಡಿಕೊಂಡು ಏನೇನು ಅಂದ್ಕೊಳ್ಬೇಕೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು. ಹೂವಿನ ಅಲಂಕಾರ ಮಾತ್ರ ಚೆನ್ನಾಗಿ ಮಾಡಿದ್ರು ಮೇಲ್ಗಡೆ ಎಲ್ಲ. ಹನುಮ ಜಯಂತಿ ಬಂದಾಗೆಲ್ಲ ಹಿಂಗೇನೆ ಅಲಂಕಾರ ಮಾಡೋದು. ನಾವು ಹಂಗೆ ನಮ್ಮ ಬಾಸ್ ದರ್ಶನ ಮಾಡ್ಕೊಂಡು ಈಚೆ ಬಂದೋಡಿದ್ವಿ. ಈಚೆ ಕಡೆ ತೀರ್ಥ ಕೊಡ್ತಾರೆ. ಹನುಮ ಜಯಂತಿಲಿ ರಸ್ ಇರ್ತಾರೆ ಅಂದ್ಬಿಟ್ಟು ಹೊರಗಡೆ ಕೊಡೋಕ್ಕಾಗಲ್ಲ, ಅಭಿಷೇಕ ಮಾಡೋಕ್ಕೆ. ಸೊ ಗಾಯ್ಸ್, ಅಂತೂ ಇಂತೂ ನಾನು ನಮ್ಮ ಕಿರಣ ಇಬ್ಬರು ನಮ್ಮ ಬಾಸ್ ದರ್ಶನ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಟೀ ಕುಡಿಯೋಕ್ಕೆ. ನಾವು ಡೈಲಿ ಟೀ ಕುಡಿಯೋದು ನಿಮಗೆ ಗೊತ್ತಲ್ಲ, ದೇವಿ ಹೋಟ್ಲು ಇಂದಿರಾ ಗಾಂಧಿ ಸರ್ಕಲ್, ಇಲ್ಲೇ ಹೋಗ್ತಾಯಿದ್ದೀವಿ. ಟೀ ಕುಡಿಯೋಕ್ಕೆ ಹೋಗೋಕ್ಕೆ ಮುಂಚೆ ಇನ್ನೂ ಒಬ್ಬರು ಬರಬೇಕು. ಯಾರಪ್ಪ ಅಂದರೆ ಅಪರೂಪದ ವ್ಯಕ್ತಿ ಬರ್ತಾರೆ ನೋಡಿ. ಇವಾಗ ನಮ್ಮ ಕಿರಣ್ ಅವ್ರು ಫೋನ್ ಮಾಡೋರೆ. ಸೊ ಅಲ್ಲಿ ಕಾಣ್ತಾ ಇದ್ದಿಲ್ಲ, ಅಲ್ಲಿಂದ ಕೆಳಗಡೆ ಬರಬೇಕು ಅವರು ಇವಾಗ. ನಾವು ಫಾಸ್ಟು ಅಂತಂದರೆ ನಮ್ಮ ಮಹೇಶನೇ ವೆರಿ ಫಾಸ್ಟು. ಆಲ್ರೆಡಿ ಗಾಡಿ ಎತ್ಕೊಂಡು ಹೋಗ್ಬಿಟ್ಟವ್ರೆ ಹೋಟ್ಲ್ ಹತ್ರಕ್ಕೆ. ನಮ್ಮ ಕಿರಣನ ಗಾಡಿ ಅಲ್ಲಿ ನಿಂತೈತೆ. ಗಾಡಿ ಸೈಡ್ಗೆ ಹಾಕಿ ಬರ್ತೀನಿ ಅಂತ ಹೋಯ್ತವನೆ ನಮ್ಮ ಕಿರಣ. ನಮ್ಮ ಮನೆ ಅಲ್ಲಿರೋದು ಮೇಲ್ಗಡೆ, ಅಲ್ಲಿ ಕಾಣ್ತೈತಲ್ಲ, ಅಲ್ಲಿ ಗಾಡಿ ನಿಲ್ಲಿಸೋದು ಇಲ್ಲಿ ನಮ್ಮ ಕಿರಣ. ಎಷ್ಟು ಡಿಸ್ಟೆನ್ಸಲ್ಲಿ ನಿಲ್ಸಿರ್ತಾನೆ, ಯಾಕಂದರೆ ಅಲ್ಲಿ ಕರೆಕ್ಟಾಗಿ ನಿಲ್ಕೊಂಡ್ರೆ ಎದುರುಗಡೆ ಕಾಣುತ್ತೆ, ಅದಕ್ಕೆ ಅವ್ನು ನಿಲ್ಸೋದು. ಇಲ್ಲಾಂದರೆ ನಿಲ್ಲಿಸ್ತಾ ಇರಲಿಲ್ಲ, ಬೇರೆ ಕಡೆ ನಿಲ್ಲಿಸ್ತಿದ್ದ. ನೋಡಿ ಗೈಸ್, ಗಾಡಿನ ಎಲ್ಲರೂ ಸ್ಟಾರ್ಟ್ ಮಾಡಿಬಿಟ್ಟು ಓಡಿಸಿದ್ರೆ ಕಾಲಲ್ಲೇ ಓಡಿಸ್ತಾವನೆ. ಹಿಂದೆ ಮುಂದೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಮ್ಮ ಅಪರೂಪದ ವ್ಯಕ್ತಿ ಮಹೇಶನ ಇಲ್ಲೇ ಇದ್ದಾರೆ. ನಾವು ಬಂದವರೇ ಅಂದ್ಕೊಂಡಿದ್ವಿ ಹೋಟ್ಲಿಗೆ, ಆದರೆ ಅವ್ರು ಇನ್ನೂ ಬಂದಿರಲಿಲ್ಲ. ನಾವು ಬಂದು ಟೀ ಕುಡ್ದಾದ್ಮೇಲೆ ಅವ್ರು ಬಂದಿದ್ದು. ಇವಾಗ ಇಲ್ಲೇ ತಿಂಡಿ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಕಾರ್ ಗುದ್ಬಿಟ್ಟವ್ರಿ.
ಒಟ್ಟಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಅಂದರೆ ಇದೊಂದೇ ಗೋಳು. ಯಾರಿಗಂದ್ರೆ ಅವ್ರಿಗೆ ಇಕ್ಬಿಡ್ತಾರೆ ಹಿಂದ್ಗಡೆಯಿಂದ ಹುಷಾರಾಗಿ ಹೋಗ್ಬೇಕು. ಎಲ್ಲರೂ ಕರೆಸ್ತಾರೆ, ಆಮೇಲೆ ಎಲ್ಲರೂ ಕರೆಸ್ಬಿಟ್ಟು ಏನೋ ಹಂಗೆ ಹಿಂಗೆ ಅವಣ್ಣ ಏನಂದ್ರೆ ನಂದೇ ತಪ್ಪು ಅಂದ. ಇಲ್ಲಿ ರೂಮ್ ಕಡೆಗೆ ಬಂದ್ವಿ. ನಾನು ಸೆಕೆಂಡ್ ಶಿಫ್ಟ್ ಇವತ್ತು ಡ್ಯೂಟಿ ಹೋಗ್ಬೇಕು. ಆಮೇಲೆ ರೆಡಿಯಾಗಿ ಬೆಂಗಳೂರಲ್ಲಿ ಬೆಳಗ್ಗೆನೆ ಎದ್ದೇಳೋದಂದರೆ ಸಿಕ್ಕಾಪಟ್ಟೆ ಚಳಿ. ಹೆಂಗೈತೆ ಬೆಂಗಳೂರು ಅಂತಂದರೆ ಯಪ್ಪ ಸ್ವಾಮಿ, ಎದ್ದೇಳೋಕ್ಕೆ ಆಗಲ್ಲ. 9 ಗಂಟೆ ಆಗಿದ್ರು ಎದ್ದೇಳೋಕ್ಕಾಗಲ್ಲ, ಅಷ್ಟೊಂದು ಚಳಿ ಹೊಡಿತದೆ. ಚಳಿ ಹೊಡಿತದೆ ಬೆಂಗಳೂರಲ್ಲಿ. 10 ಗಂಟೆ 9 ಗಂಟೆ 10 ಗಂಟೆ ಆದ್ರೂ ಎದ್ದೇಳೋಕ್ಕೆ ಮನ್ಸು ಬರಲ್ಲ ಗಾಯ್ಸ್. ಆದರೆ ಹೆಂಗ ಮನ್ಸು ಪಟ್ಟು ಎದ್ಬಿಟ್ಟಿದ್ದೀವಿ. ಇವತ್ತು ಎದ್ದೇಳಲೇಬೇಕಿತ್ತು, ಯಾಕಂದರೆ ಮಂಗಳವಾರ ಶನಿವಾರ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಅದಕ್ಕೆ ನಾವು 11 ಗಂಟೆಗೆ ಡ್ಯೂಟಿಗೆ ರೆಡಿಯಾಗಿ ಹೋಗ್ಬೇಕು. ನಮ್ಮ ಕಿರಣ್ ಅವರು ಡ್ಯೂಟಿ ಹೋಗ್ತಿದ್ದಾರೆ. ಬಾಯ್. ಅವ್ರಿಗೆ ಡ್ಯೂಟಿ 9 ಗಂಟೆಯಿಂದ ನೈಟ್ 1 ಗಂಟೆವರೆಗೂ. ಯಾಕಪ್ಪ ಅಂತಂದರೆ ಅವ್ರಿಗೆ ಎಕ್ಸ್ಟ್ರಾ ಕೆಲಸ ಇದೆ. ನಮ್ಮದು 11 ಗಂಟೆಯಿಂದ 7 ಗಂಟೆವರೆಗೂ ನಮ್ಮದೇನು ಎಕ್ಸ್ಟ್ರಾ ಕೆಲಸ ಇಲ್ಲ. ನಾನು 11 ಗಂಟೆಗೆ ಹೋಗಬೇಕು. ಇನ್ನೂ 2 ಅವರ್ ಬಾಕಿ ಇದೆ. ವಾಯ್ಸು ಖರಾಬ. ಚಳಿಗೆ ಬರೀ ಇಂಥದೆಯಾ, ಫುಲ್ಲು ಶೀತ ಆಗ್ಬಿಟ್ಟೈತೆ, ವಾಯ್ಸ್ ಎಲ್ಲ ಖರಾಬ್ ಆಗ್ಬಿಟ್ಟೈತೆ. ಬೆಂಗಳೂರಲ್ಲಿ ಹೇಳಿದ್ನಲ್ಲ, 9 ರಿಂದ 10 ಗಂಟೆ 11 ಗಂಟೆ ಆದರೂ ಚಳಿ ಹೊಡಿತಾನೆ ಇರ್ತದೆ, ಏನೂ ಮಾಡೋಕ್ಕಾಗಲ್ಲ. ನಾನು ಡ್ಯೂಟಿ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ. ನಮ್ಮ ಕಿರಣ ಬರೋದು ರಾತ್ರಿ 1 ಗಂಟೆ ಆಗುತ್ತೆ. ನಮಗೆ ಎಕ್ಸ್ಟ್ರಾ ಕೆಲಸ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಹನುಮ ಜಯಂತಿ. ನಾವು ಅದಕ್ಕೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವತ್ತು ಹನುಮ ಜಯಂತಿ ಅಂದ್ಬಿಟ್ಟು ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಈ ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಯಾಕಪ್ಪ ಅಂತಂದರೆ, ನಾನು ಯಾಕೆ ಪ್ರತಿ ಲಾಗಲ್ಲೂ ಕಂಟಿನ್ಯೂ ಮಾಡ್ತಾ ಇರ್ತೀನಿ 2 ದಿನದ ಲಾಗು 3 ದಿನದ ಲಾಗು ಅಂತಂದರೆ, ನನಗೆ ಟೈಮ್ ಸಿಕ್ಕಿರಲ್ಲ. ಸೊ ಇರೋ ಟೈಮಲ್ಲೇ ವೀಡಿಯೋ ಮಾಡ್ತೀನಿ. ಆಮೇಲೆ ಡ್ಯೂಟಿಗೆ ಹೋಗ್ಬಿಡ್ತೀನಲ್ಲ, ಸೊ ಅದಕ್ಕೋಸ್ಕರ ಪೂರ್ತಿ ಲಾಗ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ದಿ ನೆಕ್ಸ್ಟ್ ಡೇ. ಮಾರ್ನಿಂಗ್ ಗಾಯ್ಸ್, ಈ ವಿಡಿಯೋದ ನೆಕ್ಸ್ಟ್ ಡೇಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಹೋಗಬೇಕು. ಹಾಕಿ ತೊಳೆದಿದೆ ಕಣ, ರಾತ್ರಿ ತೊಳೆದ್ನಲ್ಲ. ಈಗ ಮನೆ ಒರೆಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ತಿರ್ಗಾ ದೇವಸ್ಥಾನಕ್ಕೆ ಹೋಗ್ಬೇಕು. ಮತ್ತಿಂದು ನಾವು ರೆಡಿಯಾಗಿ ಮತ್ತೆ ಪೂಜೆ ಮಾಡಿ ನಮ್ಮ ಕಿರಣ ನಾನು ರೆಡಿಯಾಗಿ ಇನ್ನೇನಂತೆ ನಮ್ಮ ಬಾಸ್ ದರ್ಶನಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಆ ಬ್ಲಾಗ್ನ ನಾನು ಯಾಕೆ ಕಂಟಿನ್ಯೂ ಮಾಡಿದೆ ಅಂದರೆ, ಆ್ಯಕ್ಚುಲಿ ಅದರಲ್ಲಿ ಏನಂದರೆ ಏನಿಂತಿರಲಿಲ್ಲ ಒನ್ ಡೇ. ಮತ್ತು ಅದಕ್ಕೋಸ್ಕರ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸೊ 1-2-3 ಬ್ಲಾಗಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ನಮ್ಮ ಕಿರಣ ಯಾವ ಸ್ಟೈಲಲ್ಲಿ ತಲೆ ಬಾಚ್ತಾನೆ ಅಂತ ಗಾಯ್ಸ್. ಬರೇ ಕೆಳಗಡೆ ನಮ್ಮ ಮನೆ ಕೆಳಗಡೆ, ಮನೆ ರೋಡ್ ಸೈಡಲ್ಲೇ ಅಲ್ವ ಇರೋದು. ಫುಲ್ಲು ಹಾರನ್ ಹೊಡೆದು ಬೆಳಗ್ಗೆನೆ. ನಾವು ಅಲಾರಾಮ್ ಇಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಈಗ ಹಾರನ್ ಹೊಡೆದು ಎಬ್ಬರಿಸ್ಬಿಡ್ತಾರೆ. ಆ್ಯಕ್ಚುಲಿ ನಮ್ಮ ಮನೇಲಿ ಮಿರರ್ ಇಲ್ಲ. ನಮ್ಮ ಮನೇಲಿ ಮಿರರ್ ಇಲ್ಲ ಅಂದರೆ ನಾವು ಇದೇ ಮಿರರಲ್ಲಿ ನೋಡ್ಕೊಳ್ಳೋದು. ನೋಡಿ ಫುಲ್ ಕಾಣುತ್ತೆ. ಪಕ್ಕದ ಮನೆಯವ್ರು ಮಿರರಲ್ಲಿ ನೋಡ್ಕೊಳ್ಳೋದು. ನಮ್ಮ ಮನೇಲಿ ಮಿರರ್ ತಂದಿಟ್ಟಿದ್ವಿ, ಅದು ಬಾಕ್ಲು ಹಾಕಿದ್ವಲ್ಲ, ಬಾಕ್ಲು ಹಿಂದೆಗಡೆ ಸಿಕ್ಸಿದ್ವಿ. ಅದು ಬಾಕ್ಲು ಜೋರಾಗಿ ಹಾಕಿದ ತಕ್ಷಣ ಬಿದ್ದು ಹೊಡೆದೋಗ್ಬಿಟ್ಟೈತಿ. ಏನೂ ಲೂಸ್ ಆಗಿಲ್ಲ ಬಾ, ಕರೆಕ್ಟಾಗೈತೆ. ಶರ್ಟ್ ದೊಗ್ಲಾಯ್ತು ನಿನಗೆ ನೋಡಿಲೆ, ಅದು ಒಗ್ದೇನೆ ದೊಗ್ಲಾಯ್ತದೆ ನಿಂದ. ಕಾಲು ಗಾಯ ಆಗ್ಬಿಟ್ಟೈತೆ. ಶೂ ಬಿಟ್ಬಿಟ್ಟು ಬೇರೆ ಶೂ ಹಾಕೊಂಬರಕ್ಕೆ ಹೋಯ್ತವನೆ. ಅವ್ನ ಗಾಡಿ ಇಲ್ಲಿ ನಿಂತೈತೆ ನೋಡಿ, ಅವನಿಗೋಸ್ಕರ ಇವಾಗ ವೆಯ್ಟ್ ಮಾಡಬೇಕು. ಕಾಲು ಗಾಯ ಆಗಿದ್ರು ಶೂ ಹಾಕೊಂಬಂದವ್ರೆ. ಏನು ಹೇಳಿ ಇವ್ರಿಗೆ. ನಮ್ಮ ಕಿರಣ ಎಲ್ಲೋಯ್ತವನೆ ಅಂದರೆ ತೋರಿಸ್ತೀನಿ. ಅಲ್ಲಿ ಬರ್ತಾನೆ, ಅಲ್ಲಿ ಟವಲ್ ಒಣಗಾಕಿದೀವಲ್ಲ ಕರೆಕ್ಟಾಗಿ ಅಲ್ಲಿ ಬರ್ತಾನೆ. ಅಲ್ಲಿ ಬಂದ ನೋಡಿ ನಮ್ಮ ಕಿರಣ.
ಅಲ್ಲಿಂದ ಸ್ಟ್ರೈಟ್ ಇಲ್ಲಿ ಗಂಟ ಗಾಡಿ ಹಂಗೆ ಕರೆಕ್ಟಾಗಿ ಕಾಣಬೇಕು. ಗಾಡಿ ಇಲ್ಲಿಗೆ ಅಲ್ಲಿ ನಿಂತ್ಕೊಂಡ್ರೆ ಆ ಥರ ನಿಲ್ಸ್ತೀವಿ ನಾವು ಕರೆಕ್ಟಾಗಿ. ಬೇರೆ ಸುವಾಗ ಬತ್ತವನು ಇವಾಗ ಯಾರೋ ಅವ್ರ ಫ್ರೆಂಡ್ಸ್ ಸಿಕ್ಕವ್ರೆ ಮಾತಾಡಿಸ್ತಾನೆ. ನಮ್ಮ ಕಿರಣ ಎಂತವಣ ಅಂತಂದರೆ ಹೆಲ್ಮೆಟೇ ಮಾರ್ಕ್ಬಿಟ್ಟೋಗ್ಬಿಟ್ಟವನೆ. ಇವಾಗ ನಾನು ಬಂದು ಕೊಡೋಬೇಕಿತ್ತು, ಹೆಲ್ಮೆಟೇ ಮಾರ್ಕ್ಬಿಟ್ಟೋಗ್ಬಿಟ್ಟವನೆ. ಏನು ಹೇಳೋದು ಇಂಥವ್ರಿಗೆಲ್ಲ ತೋರಿಕೆ ಇಲ್ಲ. ಈ ಥರ ಕೆಲಸ ಕೆಲಸ ಮಾಡ್ದವಪ್ಪ. ಇಲ್ಲಿಟ್ಟಿರೋ ಹೆಲ್ಮೆಟೇ ತಗೊಂಡಿಲ್ಲ, ಹಂಗೆ ಓಡ್ ಬಂದ್ಬಿಟ್ಟವನು ಕೆಳಗೆ. ಚಪ್ಪಲಿ ಹಾಕೊಳಕ್ಕೆ ಬಂದಾಗ ಮರ್ತ್ಬಿಟ್ಟವನೆ. ನೋಡು ಏನಾರ ಮರ್ತಿದ್ಯೇನೋ ಅಂತ. ಚಪ್ಪಲಿ ಹಾಕೊಳಕ್ಕೆ ಬಂದ ಆವಾಗಲೂ ಕೂಡ ಚಪ್ಪಲಿ ಹಾಕೊಳಕ್ಕೆ ಬಂದರೂ ಕೂಡ ಮರ್ತ್ಬಿಟ್ಟು ಬಂದವನೆ. ಚಪ್ಪಲಿ ಹಾಕೊಂಡು ಬಂದ ಹೆಲ್ಮೆಟ್ ಮಾರ್ಕ್ಬಿಟ್ಟು ಬಂದವನೆ. ಓಡಾಡಿನೇ ಸಣ್ಣ ಆಗ್ಬಿಡ್ತೀವಿ ಬೆಂಗಳೂರಲ್ಲಿ. ಊಟ ತಿನ್ನೋದೇ ಬೇಕಾಗಿಲ್ಲ, ಡಯಟ್ ಫುಡ್ ಮೇಂಟೈನ್ ಮಾಡೋದೇ ಬೇಕಾಗಿಲ್ಲ. ಹೆಂಗಿತಾನೆ ಹೆಲ್ಮೆಟ್ ಮಾರ್ಕ್ಬಿಟ್ಟು ಬಂದಿದೆಯಲ್ಲ ಭಾಳಗಿಷ್ಟು. ಮೆಟ್ಲು ಇಲ್ದಿ ಹತ್ತದಂದ್ರೆ ಒಂಥರ ಆಯ್ತದೆ ನಮಗೆ. ಹಿರಿಯರು ನಾವಿವತ್ತು ಹೋಗ್ತಿರೋದು ನಮ್ಮ ಬಾಸ್ ದೇವಸ್ಥಾನ ಅಲ್ಲ. ಇವತ್ತು ಗುರುವಾರ ರಾಯರ ದರ್ಶನಕ್ಕೆ ಹೋಗ್ತಿದೀವಿ. ನಾನು ನಮ್ಮ ಬಾಸ್ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತೀರಿ ಅಂತ ಹೇಳಿದ್ದೆ, ಆದರೆ ನಮ್ಮ ಬಾಸ್ ದೇವಸ್ಥಾನಕ್ಕಲ್ಲ, ರಾಯರ ದರ್ಶನ ಪಡ್ಕೊಳಕ್ಕೆ ಹೋಗ್ತಿದೀವಿ. ಈ ಜಾಗದಲ್ಲಿ ಎಷ್ಟು ಟ್ರಾಫಿಕ್ ಅಂದರೆ ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಸಿಗ್ನಲ್ ಇದೆಯಲ್ಲಿ ಎಷ್ಟು ಜನ ನಿಂತಿದ್ದಾರೆ ನೋಡಿ ಸಿಗ್ನಲ್ ದಾಟಕ್ಕೆ. ಹಂಗೆ ಸೀದಾ ನಾನು ಕಿರಣ ಇಬ್ರು ಸಿಗ್ನಲ್ ದಾಟ್ಕೊಂಡು ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಹೋಗಿ ಒಳಗಡೆ ಕಾಲು ಕೈ ತೊಳೆಯೋಣ ಅಂತ ಹೋದ್ವಿ. ಅಲ್ಲೂ ಕೂಡ ಜನ ರಸ್ಸಿದ್ರು. ಇವತ್ತು ರಾಯರ ದರ್ಶನಕ್ಕೆ ರಸ್ಸಿದ್ರು ಜನ. ಇವತ್ತು ಗುರುವಾರ ಅಲ್ವಾ, ಅದಕ್ಕೆ. ನಾವು ರಾಯರ ದರ್ಶನ ಮುಗಿಸ್ಕೊಂಡು ಸೀದಾ ನಾನು ಮನೆ ಕಡೆಗೆ ಹೋಗ್ಬೇಕಿತ್ತು. ಕಿರಣ ಡ್ರಾಪ್ ಹಾಕ್ಬಿಟ್ಟು ಹಂಗೆ ಕೆಲ್ಸಕ್ಕೆ ಹೋಗ್ತಾನೆ. ನೋಡಿದ್ರೆ ಬೆಂಗಳೂರು ಟ್ರಾಫಿಕಲ್ಲಿ ಯಪ್ಪ ಸ್ವಾಮಿ ನಿಜವಾಗ್ಲೂ ಸಿಕ್ಕಾಬಟ್ಟೆ ಟ್ರಾಫಿಕ್ಕು ನಮ್ಮ ಬೆಂಗಳೂರಲ್ಲಿ. ಈ ಥರ ಟ್ರಾಫಿಕ್ ಎಲ್ಲೂ ಆಗಲ್ಲ. ನಾವು ಗಾಡಿನ ಯಾವಾಗಲೂ ಬಂದರೂ ಮಠ ಇದೆಯಲ್ಲ, ಮಠದ ಎದುರುಗಡೆನೇ ನಿಲ್ಲಿಸ್ತಾ ಇದ್ವಿ. ಇವಾಗ ಈ ಕಡೆ ಹಾಕಿದ್ದೀವಿ, ಅಲ್ಲಿ ರಸ್ತೆ ಇರುತ್ತಲ್ಲ ವೆಯ್ಟ್ ಮಾಡ್ತಿದ್ವಿ. ಯಾರಪ್ಪ ಅಂದರೆ ಸುಹಾಸ್ ಅವರು, ನಮ್ಮ ಕಿರಣ, ನಾವೆಲ್ಲ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿದ್ವಿ. ನೋಡಿದ್ರೆ ನಮ್ಮ ಸುಹಾಸ್ ಅವರು ಸದ್ದಿಲ್ದಾರ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ರಾಯರ ದರ್ಶನಕ್ಕೆ ಹೋಗ್ಬಿಟ್ಟವ್ರೆ. ಇವಾಗ ಅವ್ರು ಬರಲಿ ಅಂತ ಕಾಯ್ತಾ ಇದ್ದೀವಿ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಒಳಗಡೆ ದರ್ಶನಕ್ಕೆ ಹೋಗಿರ್ತಾರೆ ಅಂದ್ಬಿಟ್ಟು ಕಾಯ್ತಾ ಇದ್ದೀವಿ. ಈ ಸಿಗ್ನಲ್ ದಾಟಕ್ಕೆ ಎಷ್ಟು ಜನ ಇರ್ತಾರೆ ಅಂದ್ರೆ ನಿಜವಾಗ್ಲೂ ಸೆಕೆಂಡ್ಗೂ ಸುಮಾರು ಜನ ದಾಟ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಕಷ್ಟ ಇಲ್ಲಿ ನೋಡ್ಕೊಂಡು ಓಡಾಡಬೇಕು. ಫುಲ್ಲು ಹೆವಿ ಟ್ರಾಫಿಕ್ಕು. ಸುಹಾಸ್ ಅವರ ದರ್ಶನ ಮಾಡಿಕೊಂಡು ಇವಾಗ 3 ಜನ ಜೊತೆಗೆ ಹೋಗ್ತೀವಿ. ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ ಇಲ್ಲಿ ಮಾತ್ರ. ಇದೇ ಬ್ಯಾಂಕ್ದು ದರೋಡೆ ಮಾಡಿಬಿಟ್ಟಿದ್ರು CMS ವೆಹಿಕಲ್ದು. ಇಲ್ಲೇ ಇರೋದು ನೋಡಿ, ಇದೇ ಬ್ಯಾಂಕು. 7 ಕೋಟಿ 11 ಲಕ್ಷ ದರೋಡೆ ಮಾಡಿದ್ದು. ನಾವು ಹಂಗೆ ಸೀದಾ ಆರೋಗ್ಯ ಹೋಟ್ಲ್ ಕಡೆ ಬಂದ್ವಿ. ನಾನು ಸುಹಾಸ್ ಕಿರಣ 3 ಜನನು. ಇವಾಗ ಒಬ್ಬರನ್ನ ತೋರಿಸ್ತೀನಿ ನೋಡಿ, ಕಾಫಿ ಮಾಡೋರನ್ನ. ಆ ಭಯ್ಯ ಯಾವಾಗಲೂ ಹಾಯ್ ಮಾಡ್ತಿರ್ತಾರೆ. ನಾನು ಏನಾದರೂ ವೀಡಿಯೋ ಇಟ್ಕೊಂಡ್ಬಂದರೆ ಯೂಟ್ಯೂಬ್ ಬೇರೆ ಇನ್ಸ್ಟಾಗ್ರಾಮ್ ಮಿನಿ ಬ್ಲಾಗಲ್ಲೆಲ್ಲ ಹಾಕಿದ್ದೀನಿ, ಅವ್ರನ್ನ ನೋಡಿ. ಕಾಫಿ ರೇಟ್ ಹೇಳ. ಏನೇ ಆದರೂ ಟೀ ಕುಡಿಯೋದ್ರಲ್ಲಿರೋ ಮಜಾ ಯಾವುದ್ರಲ್ಲೂ ಇಲ್ಲ. ಗಂಟೆಗೂ ಟೀ ಕುಡಿಬೇಕು ಅನ್ನಿಸ್ತದೆ, ಏನು ಕುಡ್ದಿಲ್ಲ ಅಂದ್ರೂ. ಇವ್ರು ಕಿರಣ್ ಕುಮಾರ್ CSK ಬೌಲಿಂಗೇ ಮಾಡ್ತಾರೆ ಇವರು, ಬ್ಯಾಟಿಂಗ್ ಹೊಡೀರಿ ಅಂದರೆ. ಬಾಯ್ ಟಾಟಾ ಟಿ ಯು. ಅವರು ನಮಗೆ ಡ್ರಾಪ್ ಮಾಡಿ ಅವರು ಕೆಲ್ಸಕ್ಕೆ ಹೋದ್ರು. ನಾವು ಇವಾಗ
ಬಟ್ಟೆ ಒಗಿಬೇಕು, ಬಟ್ಟೆ ಒಗೆದು ಒಂಚೂರು ಕೆಲಸ ಐತೆ ನೋಡೋಣ. ಆಮೇಲೆ ಹೊರಗಡೆ ಹೋಗಿ ಬರಬೇಕು. ಆದರೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ 2 ಡೇಸ್ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಿದ್ರಿಂದ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ. ಓಕೆ ಗಾಯ್ಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ, ಕನ್ನಡಿಗರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಕನ್ನಡಿಗರನ್ನ ಬೆಳೆಸಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.